ನಮಸ್ಕಾರ ವೀಕ್ಷಕರೇ, ಜನ್ಮಾಂತರದ ಜಗತ್ತು ನಿಜಕ್ಕೂ ಅದ್ಭುತ. ಎಲ್ಲ ಜೀವಿಗಳ ಬದುಕಿನಾಚೆ ಇರುವ ಕಾಣದ ಎಷ್ಟೋ ಸತ್ಯಗಳು ಇಲ್ಲಿ ಅನಾವರಣಗೊಳ್ಳುತ್ತವೆ. ಅಂಥ ಆ ಜನ್ಮದ ಆವರಣದೊಳಗಿನ ಬದುಕುಗಳ ಪ್ರತಿಫಲನವೇ ಜನ್ಮಾಂತರ. ಶರಣಂ 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 ಸಾಯಿ ಶರಣಂ, ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಚರಣಂ. ಧರ್ಮ ಅನ್ನೋದಕ್ಕೆ ಗುಂಪು ಅಥವಾ ಪಂಗಡದ ಬಣ್ಣ ಬಂದಿದ್ದು ಇತ್ತೀಚೆಗೆ. ಧಾರ್ಮಿಕ ನಂಬಿಕೆಯಿಂದ ಬದುಕುವ ರೀತಿಯೇ ಧರ್ಮ. ಅಂಥ ಒಂದು ಧಾರ್ಮಿಕ ನಂಬಿಕೆಯ ಹಿನ್ನೆಲೆಯ ಒಂದು ಗತ ಜನ್ಮ ಇಂದಿನ ಜನ್ಮಾಂತರದ. ನಮ್ಮ ತಂದೆ ತಾಯಿ ಇಟ್ಟಿದ ಹೆಸರು ಪ್ರಕಾಶ್ ರೆಡ್ಡಿ. ಬಾಬಾ ಮೇಲೆ ಪ್ರೀತಿ ಹುಟ್ಟಿದ ಮೇಲೆ ಬಾಬಾನಲ್ಲಿ ನಾನು ಐಕ್ಯವಾಗಿರಬೇಕು, ಆ ಸಬ್ಕಾ ಮಾಲಿಕ್ ಏಕಂತ ಹೇಳ್ತಾ ಇದ್ರಲ್ವಾ, ಅವ್ರ ದೃಷ್ಟಿಯಲ್ಲಿ ನಾವೆಲ್ಲ ಒಂದಾಗಿರ್ಬೇಕನ್ನೋ ಭಾವನೆಯಿಂದ ಸಾಯಿ ಸೇರಿಸ್ಕೊಂಡು ಸಾಯಿ ಪ್ರಕಾಶ ನನ್ನ ಜೀವನನ ಸಾಗಿಸ್ತಾ ಇದ್ದೀನಿ. ತವರಿಗೂ ಕಣ್ಣೀರಿಗೂ ಇನ್ನಿಲ್ಲದ ಸಂಬಂಧ, ಅಣ್ಣನಿಗೂ ತಂಗಿಗೂ ಬಿಡಲಾಗದ ನಂಟು. ಇಂತಹ ಭಾವನಾತ್ಮಕ ವಿಷಯಗಳನ್ನೇ ಆಧಾರವಾಗಿಟ್ಟುಕೊಂಡು ಸಾಕಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ಸಾಯಿ ಪ್ರಕಾಶ್. ಇವರೇ ನಮ್ಮ ಇಂದಿನ ಜನ್ಮಾಂತರದ ಅತಿಥಿ. ಇವರ ಇಂದಿನ ಹೆಸರು ಓಂ ಸಾಯಿ ಪ್ರಕಾಶ್. ಆಂಧ್ರ ಪ್ರದೇಶದ ಹಳ್ಳಿಯೊಂದರಲ್ಲಿ ಹುಟ್ಟಿದ ಇವರ ಮೊದಲ ಹೆಸರು ಪ್ರಕಾಶ್ ರೆಡ್ಡಿ. ನಿರ್ದೇಶಕ KSR ದಾಸ್ ಗರಡಿಯಲ್ಲಿ ಪಳಗಿದ ಸಾಯಿ ಪ್ರಕಾಶ್ ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ ಮೊದಲ ಚಿತ್ರ ಮುತ್ತಿನಂಥ ಮನುಷ್ಯ. ಅಲ್ಲಿಂದಾಚೆಗೆ ನಿರ್ದೇಶನ ಮಾಡಿದ ಚಿತ್ರಗಳ ಸಂಖ್ಯೆ 88. ಇವುಗಳಲ್ಲಿ ಬಹುತೇಕ ಕಣ್ಣೀರ ಕಥೆಗಳು ಹಾಗೂ ಭಕ್ತಿ ಪ್ರಧಾನ ಚಿತ್ರಗಳು. ಇಷ್ಟೆಲ್ಲ ಸಾಧನೆ ಮಾಡಿದರೂ ಇವರು ಇದಕ್ಕಿಂತ ಹೆಚ್ಚಾಗಿ ಗುರುತಿಸಿಕೊಳ್ಳುವುದು ಸಾಯಿಬಾಬಾ ಭಕ್ತರಾಗಿ. ನಾನು ಬೆಂಗಳೂರು ಬರುವಾಗ ನಾನು ನನ್ನ ಹೆಂಡತಿ ನನ್ನ ಮಗ 5ನೇ ಕ್ಲಾಸ್ ಪಾಸ್ ಆಗಿದ್ದಾನೆ. 2 ಸೂಟ್ ಕೇಸಲ್ಲಿ ಬಂದಿದ್ದೀವಿ. ನಾವು ಎಲ್ಲಿ ನಿಂತ್ಕೊಂಡು ಯಾರೋ ನಮಗೆ ಕೇಳೋರಿಲ್ಲ, ಯಾಕಂದ್ರೆ ಸಾಯಿ ಪ್ರಕಾಶ್ ಅಂತ ಯಾರಿಗೆ ಗೊತ್ತಾಗತ್ತೆ. ಇವಾಗ ಇಡೀ ಕರ್ನಾಟಕದಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾವ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡ್ರು, ಯಾವ ರೈಲ್ವೆ ಸ್ಟೇಷನ್ ನಿಂತ್ಕೊಂಡು, ಯಾವ ಸಿಗ್ನಲ್ ಹತ್ರ ನಾನು ಕಾರ್ ನಿಲ್ಸಿದ್ರು ಸಾಯಿ ಪ್ರಕಾಶ್ ಸ್ವಾಮಿ ಡಿವೋಟಿ. ಅವ್ರ ಬಾಬಾ ತುಂಬಾ ಚೆನ್ನಾಗಿರ್ತಾರೆ, ಸೆಂಟಿಮೆಂಟ್ ಪಿಕ್ಚರ್ ಚೆನ್ನಾಗಿ ಮಾಡ್ತಾರೆ, ಹೆಣ್ಮಕ್ಳಂದ್ರೆ ಗೌರವ ಅಂತ. ಇದೆಲ್ಲ ಯಾರದು? ಬಾಬಾದ. ಕೆಲವರಿಗೆ ದೇವರ ನಂಬಿಕೆ ಬದುಕಿನ ಒಂದು ಭಾಗ ಆದರೆ ಸಾಯಿ ಪ್ರಕಾಶ್ ಅವರಿಗೆ ಸಾಯಿಬಾಬಾ ಅವರ ನಂಬಿಕೆಯೇ ಬದುಕು. ಇಂಥ ಸಾಯಿ ಪ್ರಕಾಶ್ ಜನ್ಮಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಭಕ್ತಿ ಭಾವವೇ ಕಾರಣ. ಆಮೇಲೆ ಎಲ್ಲರನ್ನೂ ಮನೆ ಎದುರುಗಡೆಯವರು, ಪಕ್ಕದ ಮನೆಯವರು, ಅಲ್ಲಿ ಅವರು ಎಲ್ಲ ಜನ್ಮಾಂತರ ಬಗ್ಗೆ ಇದು ಒಂದು ಬಾಯಿ ಮಾತಾಗೋಯ್ತು. ಅಂಕುಲ್ ನೀವು ಹೋಗಲ್ವಾ ಅಂತ ಪಕ್ಕದ ಮನೆಯವರು, ಎದುರು ಮನೆಯವರೆಲ್ಲ ಕೇಳಿದ್ರು. ಅವರೇ ಕರೀತಾರಮ್ಮ ನಮ್ಮನ್ನ, ಗುರೂಜಿ ಕರೀತಾರ ನಮ್ಮನ್ನ. ಕರಿವಾ, ನಾನು ಹೋಗ್ತೀನಿ, ನನಗೆ ಇಂಟ್ರೆಸ್ಟ್ ಇದೆ, ಐ ವಾಂಟ್ ಟು ನೋ ಅಬೌಟ್ ಮೈ ಹಿಂದಿನ ಜನರಲ್ಲಿ ನಾನು ಏನು ಎತ್ತ ಅಂತ ನಾನು ಬಂದಿದ್ದೀನಿ. ಬನ್ನಿ, ನಿರ್ದೇಶಕ ಸಾಯಿ ಪ್ರಕಾಶ್ ಅವರ ಮನೋಯಾನದಲ್ಲಿ ಸಿಕ್ಕಿದ ಆಶ್ಚರ್ಯಗಳೇನು ಅಂತ ನಾವು ನೋಡೋಣ. ಪ್ರತಿಯೊಂದು ಉಸಿರಾಟವನ್ನು ಆನಂದಿಸಿ, ಅನುಭವಿಸಿ. ಪ್ರತಿಯೊಂದು ಉಸಿರಾಟದಲ್ಲಿ ನಿಮ್ಮ ಹೊರ ಮನಸ್ಸು ನಿಧಾನವಾಗಿ ನಿದ್ರೆಗೆ ಜಾರ್ತಾ ಇದೆ.
ನಿಧಾನವಾಗಿ ನೆನಪುಗಳು ಪುಟ್ಟ ವಯಸ್ಸಿಗೆ ಜಾರಲಿ. ಸುಮಾರು 2 ರಿಂದ 5 ವರ್ಷದ ಅವಧಿಯ ವಯಸ್ಸಿಗೆ ನೆನಪುಗಳು ಜಾರ್ತಾ ಇದೆ. ಕಾಲದಲ್ಲಿ ಹಿಂದೆ ಹೋಗ್ತಾ ಇದ್ದೀರಿ, ಬಾಲ್ಯಕ್ಕೆ ಹೋಗ್ತಾ ಇದ್ದೀರಿ. ಯೋಗ ನಿದ್ರೆಗೆ ಜಾರಿದ ಸಾಯಿ ಪ್ರಕಾಶ್ ಅವರ ನೆನಪನ್ನು ಬಾಲ್ಯಕ್ಕೆ ಕರೆದುಕೊಂಡು ಹೋದಾಗ ಮೊದಲು ನೆನಪಾಗಿದ್ದೇ ಒಂದು ನೋವಿನ ಘಟನೆ. ಆವಾಗ ದ್ವೇಷ ಇರುತ್ತೆ. ನಾನು ಹುಟ್ಟಬಾರದಂತಾನೆ ಆಕೆ ಹೋಟೆಲಿರುವಾಗೆ ವಿಷ ಪ್ರಯೋಗ ಮಾಡಿದ್ದಾಳೆ. ನಿಮ್ಮೇಲೆ? ನಮ್ಮ ತಾಯಿ ಮೇಲೆ. ತಾಯಿ ಏನು, ಯಾವುದ್ರ ಮುಖಾಂತರ ವಿಷ ಪ್ರಯೋಗ ಮಾಡಿದ್ದಾರೆ? ಈ ಹಸುರು ಏನೋ ಇರುತ್ತಲ್ವಾ, ಅದೆಲ್ಲ ಕುಡಿಸ್ತಾರಂತೆ. ಆದ್ರೂ ನಮ್ಮ ತಾಯಿ ಸತ್ತಿಲ್ಲ. ಇನ್ನೊಬ್ಬ ವಾರಸದಾರ ಇರಬಾರದು. ಅವರ ತಂಗಿ ಮಗನಿಗೆ ಎಲ್ಲ ಆಸ್ತಿ ಸಿಗ್ಬೇಕನ್ನೋದು ತಾಯಿ ಅವರ ಅಕ್ಕನ ಆಸೆ. ಕುಟುಂಬದವರ ಸೇಡಿಗೆ ಸಾಯಿ ಪ್ರಕಾಶ್ ಅವರು ತಾಯಿಯ ಹೊಟ್ಟೆಯೊಳಗಿದ್ದಾಗಲೇ ಬಲಿಯಾಗಬೇಕಿತ್ತು. ಆದರೆ ವಿಷ ನಾಟಲಿಲ್ಲ. ತಾಯಿ ಮಗು ಇಬ್ಬರು ಬದುಕಿ ಉಳಿತಾರೆ. ನೀವು ಹೊಟ್ಟೆಲಿದ್ದಾಗ ಏನ್ ಅನುಭವ ಆಯ್ತು ನೋಡಿ. ಹೊಟ್ಟೆಗೆ ಹೋಗಿ ಹೊಟ್ಟೆಗೆ ತಗೊಂಡೋಗಿ ನೆನಪು, ನೀವು ತಾಯಿ ಹೊಟ್ಟೆಲಿದ್ದೀರಿ. ಊಟನೇ ಇಲ್ಲಂತೆ, ಹೊಟ್ಟೆಲ್ಲ ನೋವಿರೋದಂತೆ. ದಿನ ಅವಳಿಗೆ ಇಷ್ಟಿಷ್ಟೇ ಜೋಳೆ, ಇಷ್ಟಿಷ್ಟೇ ಬೇಳೆ ಕೊಟ್ಟು ಅರ್ಧ ಹಾಕಲೇ ಅರ್ಧ ಹಾಕಲೆಯಲ್ಲೇ ಇರಬೇಕು ಅಂತ ತೊಂದರೆ ಕೊಟ್ಟಿದ್ದಾರೆ. ಬಟ್ ನಮ್ಮ ತಾಯಿಗೆ ಒಂದೇ ಒಂದು ದೊಡ್ಡ ರಿಲೀಫ್, ಟೆಂಟ್ಗೆ ಹೋಗಿ ಸಿನಿಮಾ ನೋಡೋದು. ಏನೇನ್ ಸಿನಿಮಾ ನೋಡ್ತಿದ್ರ ತಾಯಿಯವರು ನೀನು ಹೊಟ್ಟೆಲಿದ್ದಾಗ? ಭಕ್ತ ಅಂಬರೀಷ. ಅವ್ರು ಯಾವ ಸಿನಿಮಾ ನೋಡಿದ್ರಿಂದ ನಿಮ್ಗೆ ತುಂಬಾ ಒಳಗಡೆ ಖುಷಿ ಆಗ್ತಾ ಇತ್ತು? ಯಾವ ಭಕ್ತಿ ಪ್ರಧಾನನು ಅಥವಾ ಹೊಡೆದಾಟಗಳು? ಭಕ್ತ ಅಂಬರೀಷ. ಅಮ್ಮನ ಸಿನಿಮಾ ಪ್ರೀತಿ ಸಾಯಿ ಪ್ರಕಾಶ್ ಅವರಲ್ಲೂ ಬೆಳೆದಿದೆ ಅನ್ನುವುದಕ್ಕೆ ಇಂದು ಅವರು ಏರಿದ ಎತ್ತರವೇ ಸಾಕ್ಷಿ. ಇಂಥ ಸಾಯಿ ಪ್ರಕಾಶ್ ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು? ಅದು ನಿಜಕ್ಕೂ ಕುತೂಹಲಕಾರಿ ಅಧ್ಯಾಯ. ಗಂಡ ಹಿಂದಿ ಗಲಾಟೆ ಮಾಡ್ಕೊಂಡು ಬರೋರು, ಅವನು ಸರಿ ಮಾಡೋರು. ಕಾಯಿಲೆ ಅಂತ ಬರೋರು. ಮನಸ್ಸು ನಿಧಾನವಾಗಿ ಹಿಂದೆ ಹಿಂದೆ ಜಾರ್ತಾ ಈ ಬದುಕಿಗೆ ಪ್ರೇರಣೆ ಆಗಿದ್ದಂತ ಅಥವಾ ಈ ಬದುಕಲ್ಲಿ ತುಂಬಾ ಭಕ್ತಿಯನ್ನೇ ಪ್ರಧಾನವಾಗಿಸಿಕೊಂಡು ಬದುಕ್ತಿರ್ತಕ್ಕಂಥ ನಿಮ್ಮ ಹಿಂದಿನ ಜೀವನಕ್ಕೆ ಹೋಗೋಣ. ಎಂತಹ ಜನ್ಮ ಇದರ ಮೂಲ ಜನ್ಮ? ಮನುಷ್ಯ ಜನ್ಮನೇ. ಮನುಷ್ಯ ಜನ್ಮ ಅಂದ್ರೆ ಗಂಡು ಹೆಣ್ಣು? ಗಂಡು ಮಗ. ಗಂಡು ಮಗ. ಪ್ರಾರಂಭ ಆಗ್ಲಿ ನಿಮ್ಮ ಜೀವನ. ಎಲ್ಲಿ ಹುಟ್ಟಿತು, ಮನೆ, ತಂದೆ ತಾಯಿ, ನಿಮ್ಮ ಹೆಸರು, ಹುಟ್ಟಿದ ಜಾಗ ಎಲ್ಲ ಹೇಳಿ. ತಂದೆ ತಾಯಿ ಗೊತ್ತಿಲ್ಲ, ಎಲ್ಲಿಟ್ಟಿದ್ನೋ ಗೊತ್ತಿಲ್ಲ. ದೊಡ್ಡ ಬೆಟ್ಟ ಕೆಳಗಡೆ ಅಳ್ತಾ ಇದ್ದಾನೆ. ಯಾರು ಹೆತ್ತರೋ, ಯಾರು ಕಾಡಲ್ಲಿ ಬಿಟ್ಟು ಹೋದರೋ, ಈ ಅನಾಥ ಮಗು ಮುಂದೆ ಊರಿನ ಪಾಲಾಗತ್ತೆ. ಆ ಊರಿನ ಜನರೇ ಈ ಅನಾಥ ಮಗುವನ್ನು ಸಾಕ್ತಾರೆ. ಊಟ ಕೊಟ್ರು, ಹಣ್ಣು ಕೊಟ್ರು, ಎಲ್ಲ ಕೊಡ್ತಾ ಇದಾರೆ. ಅದೆಲ್ಲ ಕೆಲಸ ಮಾಡೋದು. ಏನ್ ಕೆಲಸ ಮಾಡ್ತೀವಿ? ಗೂಡ್ಸೋದು, ದೇವಸ್ಥಾನ ಎಲ್ಲ ಗೂಡ್ಸೋದು. ಎಲ್ಲೋದ್ರು ಅನ್ನ ಕೊಡ್ತಾರೆ, ಎಲ್ಲೋದ್ರು ಹಣ್ಣು ಕೊಡ್ತಾರೆ. ಹೇಗಿದ್ದಾರೆ ಜನ ಎಲ್ಲ? ಪಂಚ ಉಟ್ಕೊಂಡಿದ್ದಾರೆ, ಒಬ್ಬೊಬ್ರು ಕೋಟ್ ಹಾಕೊಂತಾರೆ, ಒಬ್ಬರು ಟರ್ಪನ್ ಪೇಟ, ಒಂದೊಂದ್ ತರ ಇದಾರೆ ಎಲ್ಲ. ಇದನ್ನೆಲ್ಲ ನೋಡಿದ್ರೆ ಈ ಸ್ಥಳ ಯಾವ ದೇಶದಲ್ಲಿ ಇದ್ದಂಗಿದೆ? ನಮ್ಮ ದೇಶನೇ. ನಮ್ಮ ದೇಶನೇ. ಭಜನೆ ಮಾಡ್ತಾರೆ, ದೀಪ ಹಚ್ತಾರೆ, ಕೂಗ್ತಾರೆ,
ಸ್ವಲ್ಪ ಸ್ವಲ್ಪ ಈಗ ಏನೋ ಬರ್ತಾ ಇದೆ. ಅದು ಮರಾಠಿ ಭಾಷೆ. ಮರಾಠಿ ಭಾಷೆ. ವಿದ್ಯೆ ಬುದ್ಧಿ ಏನೂ ಇಲ್ಲದೆ ಬೆಳೆದ ಹಿಂದಿನ ಜನ್ಮದ ಸಾಯಿ ಪ್ರಕಾಶ್ ಅವರಿಗೆ ಆ ಊರಿನ ದೇವಸ್ಥಾನವೇ ಮನೆಯಾಗತ್ತೆ. ಮುಂದೆ ಆ ಊರಿಗೆ ಒಬ್ಬ ಸಾಧು ಬರ್ತಾರೆ. ಆ ನಂತರ ಇವರ ಬದುಕಿನ ದಾರಿಯೇ ಬದಲಾಗುತ್ತದೆ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ನಾನಿನ್ನು. ಕಂಡ ಬಂದ್ ಬಿಟ್ಬಿಟ್ಟೆ. ಬಿಟ್ಬಿಟ್ರೆ? ಬಿಟ್ಬಿಟ್ಟೆ. ಇವ್ರು ಇಷ್ಟ ಆಗೋಯ್ತು ನನಗೆ. ಇವ್ರಿಗಿಷ್ಟ ಇವ್ರಿಷ್ಟ ಆಗಿ ಇವನ್ನೇ ಹಿಂಬಾಲಿಸ್ಕೊಂಡು ಓಡಾಡ್ತಾ ಇದೀನಿ. ಹೋಗು ಹೋಗು ಅಂತಾರೆ, ನಾನು ಹೋಗಲ್ಲ ಅಂತೀನಿ. ಕರೆದ್ಬಿಟ್ಟು ರೊಟ್ಟಿ ಕೊಟ್ಟಿದ್ದಾರೆ. ರೊಟ್ಟಿ ತಿಂದೀನಿ, ಚೆನ್ನಾಗಿದೆ. ಹೋಗಂದ್ರು ನಾನು ಇಡ್ಲಿ ಇರ್ತೀನಂತ ಇದ್ಬಿಟ್ಟ. ನಾನು ನೋಡ್ತಾ ಇರುವಾಗೆ ಅವರು ತುಂಬಾ ಬೆಳೆದು ಬಿಟ್ರು. ತುಂಬಾ ಸೇವೆ ಮಾಡಿದ್ರು, ತುಂಬಾ ಸಹಾಯ ಮಾಡಿದ್ರು. ದಿನ ಹಾರದ್ ಕೊಡೋರು, ಎಲ್ಲ ತಂದು ಕೊಡೋರು, ಹಣ್ಣು ಹೂವು ಎಲ್ಲ ಕೊಡೋರು. ಅವ್ನು ಕೂರಿಸಿ ಮೊದಲು ಇಷ್ಟ ಪಡದೇ ಇದ್ದಂತ ಜನ ಈಗ ಏನ್ ಮಾಡ್ತಿದ್ದಾರೆ? ಸಹಾಯ ಮಾಡ್ತಾ ಇದ್ರು. ಗಂಡ ಎಂತ ಗಲಾಟೆ ಮಾಡ್ಕೊಂಡು ಬರೋರು, ಅವನು ಸರಿ ಮಾಡೋರು. ಕಾಯಿಲೆ ಅಂತ ಬರೋರು, ವಾಸಿ ಮಾಡೋರು. ಸಾಯಿ ಪ್ರಕಾಶ್ ಅವರ ಪೂರ್ವ ಜನ್ಮದ ವಿಶೇಷವೇ ಅದು. ಇವರು ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ಭಗವಾನ್ ಶ್ರೀ ಸಾಯಿಬಾಬಾ ಬದುಕಿದ್ದ ಕಾಲದಲ್ಲಿ. ಆ ಜನ್ಮದಲ್ಲಿ ಸಾಯಿಬಾಬಾ ಅವರ ಸಾನ್ನಿಧ್ಯ ಸಿಕ್ಕಿದ್ದೇ ಈ ಜನ್ಮದಲ್ಲಿ ಸಾಯಿ ಪ್ರಕಾಶ್ ಸಾಯಿ ಭಕ್ತರಾಗಲು ಕಾರಣ. ಯಾವ ಹೆಸರಿಂದ ಪ್ರಸಿದ್ಧಿ ಅದರಲ್ಲಿ ಇಷ್ಟ ಆಗಿ? ಸಾಯಿ, ಅವರೇ ಸಾಯಿಬಾಬಾ. ಸಾಯಿಬಾಬಾ ಬೆಳಗ್ಗೆ ಪೂಜೆ, ಸಂಜೆ ಪೂಜೆ, ಹಣ್ಣು ಎಲ್ಲ ನನ್ ಕಾಸೆ ಆಯ್ತು. ಅವರು ಶಿರಡಿ ಸಾಯಿಬಾಬಾ. ಅವರು ಬದುಕಿದ್ದಾಗಲೇ ಲೆಕ್ಕವಿಲ್ಲದಷ್ಟು ಜನ ಅವರಿಂದ ಸಹಾಯ ಪಡಿತಾರೆ, ಅವರ ಸೇವಕರಾಗ್ತಾರೆ, ಅವರ ಅನುಯಾಯಿಗಳಾಗ್ತಾರೆ. ಅಂಥವರಲ್ಲಿ ಒಬ್ಬರು ಈ ಹಿಂದಿನ ಜನ್ಮದ ಸಾಯಿ ಪ್ರಕಾಶ್. ಹೀಗೆ 2 ಜನ್ಮಗಳಲ್ಲಿ ಸಾಯಿ ಪ್ರಕಾಶ್ ಸಾಯಿಬಾಬನ ವಿಶೇಷವಾದ ಆರಾಧಕರಾಗಿದ್ದಾರೆ. ಅವರ ಉಸಿರು ಉಸಿರಲ್ಲೂ ಸಾಯಿರಾಮ್ ಅನ್ನೋ ಮಂತ್ರ ಹಿಂದಿನ ಜನ್ಮದಲ್ಲೇ ಬೆರೆತು ಹೋಗಿತ್ತು. ಮುಂದೇನಾಯ್ತು? ಅವಾಗಿಂದ ಅವ್ರ ಬಾಯಲ್ಲಿ ಫೋನಲ್ಲಿ ಕೂಡ ಸಾಯಿರಾಮ್ ಅನ್ನೋದು ಬಿಟ್ರೆ ಅವ್ರ ಬಾಯಲ್ಲಿ ಬೇರೆ ಮಾತೇ ಬರೋದಿಲ್ಲ. ಪುರಂಜರಲ್ಲಿ ಮಾತಾಡುವಾಗ ನಮ್ಗೆ ಅನಿಸಿದ್ರೆ ಅವ್ರ ಮಗು ತರ ಮಾತಾಡೋದು. ಸಾಯಿಬಾಬಾಗೆ ಇಂದಿಗೂ ಕೋಟ್ಯಾಂತರ ಭಕ್ತರಿದ್ದಾರೆ, ಅವರ ಆರಾಧಕರಿದ್ದಾರೆ. ಅವರಲ್ಲಿ ಒಬ್ಬರು ಹಿಂದಿನ ಜನ್ಮದ ಸಾಯಿ ಪ್ರಕಾಶ್. ಒಟ್ಟು ಎಷ್ಟು ವರ್ಷ ಅವರ ಸಾಮೀಪ್ಯದಿಂದ ಇದ್ರಿ? ಈಗ 30-35 ವರ್ಷ ಜೊತೆಲಿ ಇದ್ದೀನಿ. ನೀವು ಹತ್ತಿರದಿಂದ ನೋಡಿದಂತ ಬಾಬಾರ ಯಾವ್ದಾದ್ರು ಪವಾಡ ಹೇಳಿ, ಯಾವ್ದಾದ್ರು ಘಟನೆ ಹೇಳಿ. ಅವ್ರ ಜೊತೆಲೇ ಇದ್ದು ನೀವು ನೋಡಿದಂಥದ್ದು, ಅದು ನಿಮ್ ಕಣ್ಮುಂದೆ ಆದಂಥದ್ದು, ಯಾರಿಗಾದ್ರೂ ವಾಸಿ ಮಾಡಿದ್ದಾಗ್ಲಿ ಅಥವಾ ಏನಾದ್ರೂ ಒಂದು ಸೃಷ್ಟಿ ಮಾಡಿದ್ದಾಗ್ಲಿ ನೀವು ನೋಡಿದ್ದು ಹೇಳಿ. ಅವರು ಸೃಷ್ಟಿ ಮಾಡಲ್ಲ, ವಾಸಿ ಮಾಡ್ತಾರೆ. ಕೊನೆಗೆ ಇವರು ಸಾಯಿಬಾಬಾ ಅವರ ಸೇವೆ ಮಾಡುತ್ತಾ ಜೊತೆಗೇ ಇದ್ದರು. ಬಾಬಾ ಅವರ ಬದುಕಿನ ಕೊನೆಯ ಕ್ಷಣಗಳನ್ನು ಇವರು ನೋಡಿದ್ದಾರೆ. ಸ್ವಾಮಿ ನನ್ಗೆ ಹೇಳಿದ್ರು, ತಾತ್ಯಾನ ಬಿಡಿಸಿ ನಾನು ಹೋಗ್ತೀನಿ ಅಂತ. ಕೊನೆಗೂ ಸಾಯಿಬಾಬಾ ಸಮಾಧಿಯಾಗ್ತಾರೆ.
ಅವರೇ ಬದುಕಾಗಿದ್ದ ಪೂರ್ವ ಜನ್ಮದ ಸಾಯಿ ಪ್ರಕಾಶ್ ಅವರಿಗೆ ಮುಂದೆ ಜೀವನವೇ ಇಲ್ಲ ಅನ್ನಿಸುತ್ತದೆ. ಬಾಬಾ ಚಿಂತೆಯಲ್ಲೇ ಅನ್ನ, ಆಹಾರ ಎಲ್ಲವನ್ನೂ ಬಿಡ್ತಾರೆ. 18 ದಿನ 19 20 ದಿನ ಆಗೋಯ್ತು. ಆವಾಗ ಬಾಬಾ ಬಂದ್ರು, ಸಮಾಧಿಯಿಂದ ಆಚೆ ಬಂದ್ರು. ನನ್ನ ಯಾಕೆ ಬಿಟ್ಟು ಇದೆಯಾ, ನಾನಿಲ್ಲಿರಲ್ಲ, ನಿನ್ ಜೊತೆಲೇ ಇಟ್ಕೋಬೇಕು, ಇಟ್ಕೋಬೇಕಂತ ಹೇಳಿದ್ರೆ ಸರಿ ಅಂತ ಸ್ವಾಮಿ ನನ್ನನ್ನ ಸ್ವೀಕಾರ ಮಾಡಿದ್ದಾರೆ. ನಾನು ಪ್ರಾಣತ್ಯಾಗ ಮಾಡಿದ್ದೇನೆ. ಹೀಗೆ ಸಾಯಿಬಾಬಾ ಅವರ ಪರಮ ಭಕ್ತನಾಗಿದ್ದ ಹಿಂದಿನ ಜನ್ಮದ ಸಾಯಿ ಪ್ರಕಾಶ್ ಅವರ ಬದುಕು ಬಾಬಾ ಅವರ ಹಿಂದೆಯೇ ಅಂತ್ಯವಾಗುತ್ತದೆ. ಆ ಜನ್ಮದಲ್ಲಿ ಬಾಬಾ ಭಕ್ತಿಯ ಹೊರತು ಮತ್ತೇನು ಗೊತ್ತಿಲ್ಲದ ಸಾಯಿ ಪ್ರಕಾಶ್ ಅವರ ಸುಪ್ತ ಮನಸ್ಸಿನಲ್ಲಿ ಬಾಬಾ ಅವರ ಭಕ್ತಿ ಗಾಢವಾಗಿ ಅಚ್ಚೊತ್ತಿ ಹೋಗಿತ್ತು. ಇಂಥ ನೆನಪುಗಳನ್ನು ಮತ್ತೊಮ್ಮೆ ಅನುಭವಿಸಿದ ನಿರ್ದೇಶಕ ಸಾಯಿ ಪ್ರಕಾಶ್ ಮತ್ತೆ ಈ ಜನ್ಮಕ್ಕೆ ಹಿಂದೆ ಬರುತ್ತಾರೆ. ಮನಸ್ಸಿನಲ್ಲೇ 10 ಬಾಬಾ ಸ್ಮರಣೆ ಮಾಡಿ ಎಚ್ಚರಗೊಳ್ತಾ ಇದ್ರಿ. ಎಚ್ಚರಗೊಂಡ ಮನಸ್ಸಲ್ಲಿ ದಿವ್ಯತೆ ಇದೆ. ನಿಧಾನವಾಗಿ ಹಸ್ತಗಳನ್ನು ತಿಕ್ಕೊಂಡು ಕಣ್ಣುಗಳನ್ನು ಸ್ಪರ್ಶಿಸಿ ಯೋಗ ನಿದ್ರೆಯಿಂದ ಹೊರಬನ್ನಿ. ಶರೀರದಲ್ಲಿ ಹಗುರತೆಯನ್ನು ಅನುಭವಿಸ್ತಾ, ಮನಸ್ಸಲ್ಲಿ ಪೂರ್ಣ ಶಾಂತಿಯನ್ನು ಅನುಭವಿಸ್ತಾ ಯೋಗ ನಿದ್ರೆಯಿಂದ ಹೊರಬರ್ತಾ ಇದ್ದೀರಿ. ದೈವಯೋಗಿಯೊಬ್ಬರ ಜೊತೆಗಿದ್ದ ಜೀವನಾನುಭವ ಪಡೆದ ಸಾಯಿ ಪ್ರಕಾಶ್ ಅವರು ಗುರೂಜಿಯವರ ಮನೋಯಾನದ ಬಗ್ಗೆ ಹೇಳಿದ್ದು ಹೀಗೆ. ಡಾಕ್ಟರ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಫಿಂಗರ್ನಿಂದ ಹೃದಯಕ್ಕೆ ಹೋಗುವಂತ ರಕ್ತನಾಳಗಳನ್ನ, ಈ ಉಚ್ಛ್ವಾಸ ನಿಶ್ವಾಸ ಅಂತ ನಾವು ಏನ್ ಹೇಳ್ತೀವೋ, ನಾವು ಈ ಗಾಳಿ ತಗೊಳ್ಳೋದು ಬಿಡೋದು ಇದೆಲ್ವಾ, ಈ ಕಂಟ್ರೋಲ್ನ ಅವರು ಕ್ಯಾಚ್ ಮಾಡಿದ್ದಾರೆ ಟೋಟಲ್ ಆಗಿ. ಈಗ ನನಗೆ ಗೊತ್ತಾಗ್ತದೆ, ನಾನು ಮಾತಾಡ್ತಾ ಇದ್ದೀನಿ, ಕಸ್ತೂರಿ ಚಾನಲ್ ನಮ್ಮವರೆಲ್ಲ ಬಂದರು ನನ್ನನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಕ್ಲಿಯರ್, ಓಪನ್. ಇದು ನನ್ನ ಮನೆ, ಇಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು. ಸ್ವಾಮೀಜಿ ಹತ್ರ ಹೋದ್ಮೇಲೆ ಅವರು ಮರಿಸಿದ ಮೇಲೆ he has taken maybe 2-3 minutes he has explained and asked about my film career and everything. ಅಷ್ಟು ನಾನು ಜೀವಂತವಾಗಿದ್ದೀನಿ, ಅಷ್ಟು ನನಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಯಾವಾಗ ನನ್ನ ಚೈಲ್ಡ್ಹುಡ್ಗೆ ತಗೊಂಡು ಹೋಗ್ತಾ ಇದ್ದಾರೋ, ಐ ಆಮ್ ಸೀಯಿಂಗ್ ಓನ್ಲಿ ನನ್ನ ಮನೆ. ನಾನು ಇದೆಲ್ಲ ನಂಬ್ತಾ ಇರಲಿಲ್ಲ ಮುಂಚೆ. ಈಗ ಅದು ನೋಡಿದ್ಮೇಲೆ ನಿಜವಾಗ್ಲೂ ಅವತ್ತು ಹೌದು ಇದು ಸರಿ ಅನ್ಸುತ್ತೆ. ಯಾಕಂದ್ರೆ ಸಾಯಿ ಪ್ರಕಾಶ್ ಅವ್ರನ್ನ ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಅವಾಗಿಂದ ಅವ್ರಿಗೆ ಬಾಯಲ್ಲಿ ಫೋನಲ್ಲಿ ಕೂಡ ಸಾಯಿರಾಮ್ ಅನ್ನೋದು ಬಿಟ್ರೆ ಅವ್ರ ಬಾಯಲ್ಲಿ ಬೇರೆ ಮಾತೇ ಬರೋದಿಲ್ಲ. ಏನಪ್ಪಾ ಇವರು ಇಂಥ ಒಂದು ದೊಡ್ಡ ಭಕ್ತರಲ್ಲ ಸಾಯಿಬಾಬಾಗೆ, ನಾ ಯಾರನ್ನೂ ನೋಡಿಲ್ವಲ್ಲ ಈ ತರ, ಹೆಂಗೆ ಇದು ಅನ್ಕೊಂಡಾಗ ಅವತ್ತು ಒಂದು ಪುನರ್ಜನ್ಮದ ನೋಡಿದಾಗ ಕನ್ಫರ್ಮ್ ಆಗೋಯ್ತು ನನಗೆ. ಜನ್ಮಾಂತರ ಕಾರ್ಯಕ್ರಮದಲ್ಲಿ ಅವ್ರ ಪುನರ್ಜನ್ಮದಲ್ಲಿ ಮಾತಾಡುವಾಗ ನಮ್ಗೆ ಅನಿಸ್ತಂದ್ರೆ ಅವ್ರ ಮಗು ತರ ಮಾತಾಡೋದು. ಆಗ ಅವರು ಹಿಂದಿನ ಜನ್ಮದ ಮಾತಾಡೋದು ನಮ್ಗೆ ಆಶ್ಚರ್ಯ ಆಗೋಯ್ತು. ನಾನು ಅಲ್ಲಿ ಬೇಸ್ ನೋಡ್ತಾ ಇದ್ದೀನಿ, ಇಲ್ಲಿ ಟಿವಿ ನೋಡ್ತಾ ಇದ್ದೀನಿ, ಅಲ್ಲಿ ಗುರುಜಿ ನೋಡ್ತಾ ಇದ್ದೀನಿ. 3 ನೋಡಿದ್ರೆ ನನ್ನ ಮನಸ್ಸೇ ಒಂಥರ ರೋಮಾಂಚನ ಆಗೋಯ್ತು. ಅವರು ಹೇಳ್ತಾ ಇದ್ದಾಗ ಅವ್ರ ಸಾಯಿ ಪ್ರಕಾಶ್ ಡೈರೆಕ್ಟರ್ ಆಗಿರಲಿಲ್ಲ. ಆಗ ಅವ್ರದ್ದು ಪುಟ್ಟು ಮಗುವಾಗಿ ಅವ್ರ ಹಿಂದಿನ ಜನ್ಮದ ಮಾತಾಡೋ ಗುರು ಶಿಷ್ಯರಾಗಿ ಭಕ್ತಾದಿಗಳು ಹೆಂಗಿರ್ತಾರೆ, ಒಂದು ಒಂದು ಸ್ವಾಮೀಜಿಗಳ ಭಕ್ತಾದಿಗಳಿದ್ದಾಗ ಆ ರೀತಿ ಆಗ್ಬಿಟ್ಟಿದ್ರು. ನಿಜ, ಈ ಜನ್ಮದಲ್ಲಿ ನಿರ್ದೇಶಕ ಸಾಯಿ ಪ್ರಕಾಶ್ ಅವರು ಸಾಯಿಬಾಬನ ಪರಮ ಭಕ್ತ. ಈ ಸಂಸ್ಕಾರಕ್ಕೆ ಕಾರಣ ಇದ್ದಿದ್ದು ಪೂರ್ವಜನ್ಮದಲ್ಲಿ. ಹೀಗೆ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ ಆಗಿರುವುದಕ್ಕೆ ಈ ಹಿನ್ನೆಲೆಯೇ ಕಾರಣ. ಒಂದು ಭಕ್ತಿಯ ರಸವನ್ನೇ ಅವರು ಜನರಿಗೆ ಉಣಿಸ್ತಾ ಇದ್ದಾರೆ ಈಗ ಕೂಡ, ಈ ಬದುಕಿನಲ್ಲಿ ಕೂಡ ಅನ್ನುವುದು ವಿಶೇಷ. ಹಾಗೆ ಅವರಿಗೆ ಆ ಒಂದು ಸ್ಥಿತಿಯಲ್ಲಿ ಅರಿವಾಗಿದ್ದು
ನಾನು ಈ ಬದುಕಲ್ಲಿ ಇನ್ನೂ ಸೇವೆ ಮಾಡಬೇಕು, ಜನರಿಗೆ ಜೀವಂತ ಸಮಾಧಿ ತಗೋಬೇಕು ಅಂತಕ್ಕಂಥ ವಿಷಯಗಳು ಅವರಿಂದ ಹೊರಬಂದಾಗ ನಿಜಕ್ಕೂ ಈ ಜೀವ ಇದು ಧನ್ಯದ ಜೀವ, ಇಂತಹ ಜೀವನ ಸಾರ್ಥಕ ಜೀವನ ಅಂತ ನನಗೆ ಖುಷಿ ಆಯ್ತು. ನೆನಪು ಅಂದರೆ, ಕನಸು ಅಂದರೆ, ಇದಕ್ಕೆಲ್ಲ ಪರಿಪೂರ್ಣವಾದ ವ್ಯಾಖ್ಯಾನ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ನೆನಪು ಎಲ್ಲಿಯವರೆಗೆ ಹೋಗುತ್ತೆ ಅಂತ ಹೇಳೋದು ಸಾಧ್ಯ ಇಲ್ಲ. ಅಂಥ ವಿಶಿಷ್ಟ ನೆನಪು ಭ್ರೂಣಾವಸ್ಥೆಗೆ ಜಾರಿದಾಗ ಸಿಕ್ಕಿದ ಘಟನೆ ನಿಜಕ್ಕೂ ವಿಚಿತ್ರ. ಮನಸ್ಸು ಮಗುವಾದ ಅಪರೂಪದ ಘಟನೆ ಇದು. ಭ್ರೂಣಾವಸ್ಥೆಯ ನೆನಪಿನ ವಿಚಿತ್ರ ಅನುಭವ. ಜನ್ಮಾಂತರದಲ್ಲಿ ಮತ್ತೊಂದು ವಿಸ್ಮಯ. ತಲೆ ಪಕ್ಕೆಗೊಳಗಿತ್ತು, ಕಾಲ್ ಮೇಲಿತ್ತು. ಈ ಕುತೂಹಲಕಾರಿ ಸಂಚಿಕೆಗಾಗಿ ತಪ್ಪದೆ ನೋಡಿ ನಾಳೆಯ ಜನ್ಮಾಂತರ.